ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ನೇರವಾಗಿ ಹೇಳೋದಾದ್ರೆ ಅದ್ಭುತವಾದಂತಹ ಸಮಯ ಇದು. ಇದಕ್ಕೆ ಸಂಪೂರ್ಣ ಒಂದು ವರ್ಷದಲ್ಲಿ 12 ತಿಂಗಳು ನೀವು ಮಾಸ ಭವಿಷ್ಯಗಳನ್ನ ನೋಡೋದಾದ್ರೆ ಈ ಒಂದು ಮಾಸ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನ ತಂದುಕೊಡುತ್ತೆ. ಅದು ಯಾವುದೇ ಕ್ಷೇತ್ರದಲ್ಲಿ ಬೇಕಾದರೂ ಆಗಿರ್ಬೋದು. ಒಂದು ಆರೋಗ್ಯದ ವಿಚಾರಗಳಲ್ಲಾಗಿರ್ಬೋದು, ಇಲ್ಲಾಂದ್ರೆ ವಿದ್ಯಾರ್ಜನೆ ಮಾಡುವಂಥದ್ದು, ಹಣಕಾಸಿನ ವಿಚಾರಗಳಾಗಿರ್ಬಹುದು, ಉದ್ಯೋಗ ಕ್ಷೇತ್ರವಾಗಿರ್ಬೋದು, ವಿವಾಹಕ್ಕೆ ಸಂಬಂಧಪಡುವಂತಹ ವಿಚಾರಗಳಾಗಿರ್ಬೋದು, ಸಂತಾನಕ್ಕೆ ಸಂಬಂಧಪಡುವಂತಹ ವಿಚಾರಗಳು, ಎಲ್ಲದರಲ್ಲಿಯೂ ಕೂಡ ಮಿಥುನ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನ ಮಾಡುವಂತಹ ಮಾಸ ಇದು. ಹಾಗಾಗಿ ಈ ಮಾಸದ ಪ್ರಾರಂಭದಲ್ಲೇ ಬರುವಂತಹ ಸ್ವರ್ಣಗೌರಿ ಮತ್ತೆ ವರಸಿದ್ಧಿ ವಿನಾಯಕ ವ್ರತಾಚರಣೆಯನ್ನ ಮಾಡಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನ ನೀವು ಕಾಣುವಂಥವರಾಗಿ ಅಂತ ಹೇಳ್ತಾ, ಆರೋಗ್ಯದ ಅಭಿವೃದ್ಧಿಗಳಿಗೆ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೆಪ್ಟೆಂಬರ್ 17 ತನಕ ನಡೀತಾ ಇರುತ್ತೆ. ಅದರಲ್ಲೂ ಕೂಡ ಸೆಪ್ಟೆಂಬರ್ 7ನೇ ತಾರೀಕು ಬುಧ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಮಿಥುನ ರಾಶಿಯವರಿಗೆ ಅಥವಾ ಲಗ್ನದವರಿಗೆ ಆರೋಗ್ಯದ ಅನುಕೂಲಗಳನ್ನ ಉಂಟು ಮಾಡೋದಕ್ಕೆ ಇದು ಪ್ರಮುಖ ಕಾರಣ ಆಗುತ್ತೆ. ಸ್ವಲ್ಪ ಉದರ ಸಮಸ್ಯೆ ಅಂದ್ರೆ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳ ಬಗ್ಗೆ ಗಮನ ಕೊಡಿ. ನೀವು ಸ್ವೀಕರಿಸುವ ಆಹಾರಗಳ ಬಗ್ಗೆ ಬಹಳಷ್ಟು ಗಮನಗಳನ್ನ ಕೊಡಿ. ಸಣ್ಣ ಪುಟ್ಟ ಒಂದು ಆಹಾರಕ್ಕೆ ಸಂಬಂಧಪಡುವಂತಹ ಉದರ ಸಮಸ್ಯೆಗಳು ಉಂಟಾಗತ್ತೆ ಅಂತ ಹೇಳ್ಬೋದು. ಬುಧ ಉಚ್ಚ ಕ್ಷೇತ್ರದಲ್ಲಿದ್ರು ಕೂಡ ಕುಜನ ದೃಷ್ಟಿ ಅನ್ನುವಂಥದ್ದು ಅವನ ಮೇಲೆ ಬೀಳ್ತಾ ಇರುತ್ತೆ. ಈ ಎರಡು ಕಾಂಬಿನೇಷನ್ ಸಣ್ಣ ಪುಟ್ಟ ಡೈಜೆಷನ್ ಸಮಸ್ಯೆಗಳನ್ನ ಕೊಡಬಹುದು ಅಷ್ಟೇ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಏಕೆಂದ್ರೆ 4-5 ಗ್ರಹಗಳು ಮಿಥುನ ರಾಶಿಯವರಿಗೆ ಅತಿ ದೊಡ್ಡ ಪ್ರಮಾಣದ ಅನುಕೂಲಗಳನ್ನ ಕೊಡುವ ಸ್ಥಿತಿಯಲ್ಲಿದ್ದಾರೆ. ಸಣ್ಣ ನೆಗೆಟಿವ್ ಕುಜನಿಗೆ ಸಂಬಂಧಪಡುವಂತಹ, ಯಾಕೆಂದ್ರೆ ಮಿಥುನ ಕನ್ಯಾ ರಾಶಿಯವರಿಗೆ ಕುಜ ದೋಷಗಳು ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ. ಆ ಕುಜ ದೋಷದ ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದ್ರೆ ಆರೋಗ್ಯ ಮತ್ತೆ ಮಾನಸಿಕ ನೆಮ್ಮದಿಗಳು ಖಂಡಿತವಾಗ್ಲೂ ಸಿಗುತ್ತೆ. ಹಣಕಾಸಿನ ವಿಚಾರಗಳಿಗೆ ಬರೋದಾದ್ರೆ ಧನಕಾರಕನಾದಂತಹ ಶುಕ್ರ ಸ್ವಕ್ಷೇತ್ರದಲ್ಲಿದ್ದು, ಧನಾಧಿಪತಿ ಗುರು ಕೂಡ ಉಚ್ಚ ಕ್ಷೇತ್ರದಲ್ಲಿ ಧನಸ್ಥಾನದಲ್ಲೇ ಇದ್ದಾನೆ. ಮಿಥುನ ರಾಶಿಯವರಿಗೆ ಬಹಳಷ್ಟು ಹಣಕಾಸಿನ ಅಭಿವೃದ್ಧಿಗಳು ಉಂಟಾಗತ್ತೆ. ಕುಟುಂಬದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನ ಕಾಣ್ತೀರಾ. ನಿಮ್ಮ ವಾಕ್ಯಗಳಿಂದ ಯಶಸ್ಸನ್ನ ಕಾಣುವಂತಹ ಸಮಯ ಇದಾಗಿರುತ್ತೆ. 18ನೇ ತಾರೀಕು ಕುಜ ನೀಚ ಕ್ಷೇತ್ರಕ್ಕೆ ಬಂದರೂ ಕೂಡ ನೀಚಭಂಗ ರಾಜಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಮಿಥುನ ರಾಶಿಯವರಿಗೆ ವಾಕ್ಯಗಳಿಂದ ಯಶಸ್ಸು, ಹಣಕಾಸಿನ ನಿರೀಕ್ಷೆಗಳು ಹುಸಿ ಆಗೋದಿಲ್ಲ. ಖಂಡಿತವಾಗ್ಲೂ ಅನುಕೂಲಗಳನ್ನ ಕಾಣ್ತೀರಾ. ಕುಟುಂಬದಲ್ಲಿ ಯಾವುದೇ ವಾಗ್ವಾದಗಳಿಗೆ ಅವಕಾಶ ಇರೋದಿಲ್ಲ. ಸಾಮರಸ್ಯ ಮತ್ತೆ ಬಂಧು ಮಿತ್ರರಿಂದ ಪ್ರಶಂಸೆ ಪ್ರತಿಯೊಂದು ಕೂಡ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಿದೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತೆ ಅಭಿವೃದ್ಧಿಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಸೋದರರಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು, ರಕ್ತದೋಷಗಳು ಬರುವಂಥದ್ದಿರುತ್ತೆ. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನ ಪಠನೆ ಮಾಡಿದರೆ ಖಂಡಿತ ಒಡಹುಟ್ಟುಗಳಿಗೂ ಕೂಡ ಅನುಕೂಲಗಳನ್ನ ಕಾಣಬಹುದು. ಇನ್ನು ಯಾವುದೇ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಗಳಿದ್ರೆ, ಅಂದ್ರೆ ಯಾವುದಾದ್ರೂ ಪ್ರಾಪರ್ಟಿ ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟುವಂತಹ ವಿಚಾರಗಳು, ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನಾದರೂ ಪ್ಲಾನಿಂಗ್ ಇದ್ರೆ ಖಂಡಿತ ಅನುಕೂಲ ಆಗತ್ತೆ. ಫೈನಾನ್ಷಿಯಲಿ ತುಂಬಾ ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಬಹುದು ಮಿಥುನ್ ರಾಶಿಯವರು ಈ ಒಂದು ಮಾಸದಲ್ಲಿ. ಮತ್ತೆ ವಾಹನದ ಖರೀದಿ ಮಾಡುವಂಥದ್ದು, ಭೂಮಿಗೆ ಸಂಬಂಧಪಡುವಂತಹ ಯಾವುದೇ ವಿಚಾರಗಳಿದ್ರೆ, ಹಿಂದಿನ 2 ವರ್ಷಗಳ ವಿಚಾರಗಳು ಅಥವಾ ಮುಂದಿನ 2 ವರ್ಷಗಳಿಗೆ ಬೇಕಾಗುವಷ್ಟು ಅನುಕೂಲಗಳನ್ನ ಮಾಡಿಕೊಳ್ಳುವಂತಹ ಮಾಸ ಇದು. ಖಂಡಿತ ಪ್ರಯತ್ನ ಮಾಡಿ, ಅನುಕೂಲಗಳು ಉಂಟಾಗುತ್ತೆ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ
ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9970753555. ಭೂಮಿಯಿಂದ ಲಾಭ, ಮನೆ ಕಟ್ಟುವ ವಿಚಾರಗಳಲ್ಲಿ ಅನುಕೂಲಗಳನ್ನ ಕಾಣ್ತೀರಾ, ಖಂಡಿತವಾಗ್ಲೂ ಮಾಡಬಹುದು. ವಾಹನದ ಪರಿವರ್ತನೆಗಳಿಗೆ ಒಂದು ಉತ್ತಮವಾದಂತಹ ಸಮಯ. ಎಜುಕೇಶನ್ ನಲ್ಲಿರುವಂತಹ ಮಕ್ಕಳಿಗೆ ತುಂಬಾ ಒಳ್ಳೆ ಸಮಯ. ಮಕ್ಕಳ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಬಹುದು. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಬಹುದು. ಸೊ ಎಲ್ಲ ವಿಚಾರಗಳಲ್ಲಿ, ಅದರಲ್ಲಿಯೂ ಕೂಡ ಸೆಪ್ಟೆಂಬರ್ 17 ನಂತರದಲ್ಲಿ ಮಿಥುನ ರಾಶಿಯವರು ಬಹಳಷ್ಟು ಅನುಕೂಲಗಳನ್ನ ಕಾಣ್ತೀರಾ. ಅದರಲ್ಲೂ ಕೂಡ ನಿಮಗೆ ಪ್ರಾಪರ್ಟಿಗೆ ಸಂಬಂಧಪಡುವ ಯಾವುದೇ ವಿಚಾರಗಳಿದ್ರೆ ಖಂಡಿತ ಈ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರಯತ್ನಗಳನ್ನ ಮಾಡಿದ್ರೆ ಸಕ್ಸಸ್ ಖಂಡಿತ ಸಿಗುತ್ತೆ, ಹುಸಿ ಆಗೋದಿಲ್ಲ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಹೊಸ ಸ್ನೇಹಿತರನ್ನ ಖಂಡಿತ ಮಾಡ್ಕೊಳ್ಬೇಡಿ. ಹೊಸ ಇನ್ವೆಸ್ಟ್ಮೆಂಟ್ಗಳನ್ನ ಖಂಡಿತ ಮಾಡಬೇಡಿ. ಯಾರಿಗೆ ಹಣ ಸಹಾಯ ಮಾಡಿದ್ರು ಕೂಡ ಸ್ವಲ್ಪ ಲಾಸ್ ಆಗತ್ತೆ, ರಿಕವರಿಗಳು ವಿಳಂಬ ಆಗತ್ತೆ. ದಾಂಪತ್ಯ ಜೀವನದಲ್ಲಿ ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಬಹುದು. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಮಂಗಳ ಕಾರ್ಯಗಳಿಗೆ ಅದ್ಭುತವಾದಂತಹ ಸಮಯ, ಯಾವುದೇ ಸಮಸ್ಯೆಗಳಿಲ್ಲ. ಅಷ್ಟಮದ ಮೇಲೆ ಗುರು ಮತ್ತೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ರಕ್ತ ದೋಷಗಳು ಅಥವಾ ಉಷ್ಣ ಪ್ರಕೋಪಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಜೀರ್ಣಕ್ರಿಯೆಗೆ ಸಂಬಂಧಪಡುವ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋದಕ್ಕೆ ಕಾರಣಗಳಿರುತ್ತೆ. ಇದರ ಬಗ್ಗೆ ಒಂದೇ ಒಂದು ಪರಿಹಾರ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ. 4-5 ಗ್ರಹಗಳು ಬಲಿಷ್ಠರಾಗಿ ಬಹಳ ಶುಭ ಫಲಗಳನ್ನ ಕೊಡುವಂತಹ ಸ್ಥಾನದಲ್ಲಿದ್ದಾರೆ ಮಿಥುನ್ ರಾಶಿಯವರಿಗೆ. ಕೇವಲ ಕುಜದೋಷ ಅನ್ನುವಂಥದ್ದು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕೆಲಸ ಮಾಡುತ್ತೆ. ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದನ್ನು ನೋಡ್ತೀರಾ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಸೆಪ್ಟೆಂಬರ್ 18 ನಂತರದಲ್ಲಿ ಮಿಥುನ ರಾಶಿಯವರಿಗೆ ಪಿತೃಸ್ಥಾನದಲ್ಲಿ ರಾಹು, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಪಿತೃಕಾರಕನಾದಂತಹ ಸೂರ್ಯನ ಮೇಲೂ ಕೂಡ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ ಸೆಪ್ಟೆಂಬರ್ 17 ನಂತರ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತ ಸೂಕ್ತ. ಕರ್ಮ ಉದ್ಯೋಗ, ಮಿಥುನ ರಾಶಿಯವರಿಗೆ ಇದು ಒಂದು ಪರ್ವಕಾಲ ಅಂತಾನೆ ಹೇಳ್ಬೋದು. ಉದ್ಯೋಗದಲ್ಲಿ ಯಾವುದೇ ಅಭಿವೃದ್ಧಿ, ಪ್ರಮೋಷನ್ಗಳು, ಫೈನಾನ್ಷಿಯಲ್ ಹೈಕ್ ಅನ್ನುವಂಥದ್ದು ಅಥವಾ ಉದ್ಯೋಗದ ಪರಿವರ್ತನೆಗಳು ಯಾವುದೇ ಇದ್ರೂ ಕೂಡ ಖಂಡಿತ ಸಕ್ಸಸ್ ಆಗುತ್ತೆ. ಇನ್ನೊಂದು 2 ತಿಂಗಳ ಸಮಯ ಮಿಥುನ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪ್ರಮಾಣದ ಪರಿವರ್ತನೆಯನ್ನ ಕೊಡುವಂತಹ ಸಮಯ ಇದಾಗಿರುತ್ತೆ. ಯಾಕೆಂದ್ರೆ 17ನೇ ತಾರೀಕಿನಿಂದ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಕರ್ಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಕರ್ಮಸ್ಥಾನದಲ್ಲಿ ಶನಿ ಮೇಲೆ ಗುರು ದೃಷ್ಟಿ, ಕರ್ಮಸ್ಥಾನದ ಮೇಲೆ ಬುಧಾದಿತ್ಯ ಯೋಗದ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ 4 ಗ್ರಹಗಳ ಒಂದು ಕಾಂಬಿನೇಷನ್ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದ ಮೇಲೆ ಬೀಳೋದ್ರಿಂದ ಖಂಡಿತವಾಗ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಹತ್ತರವಾದ ಅಚೀವ್ಮೆಂಟ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇದನ್ನ ಗಮನಿಸ್ಕೊಳ್ಳಿ. ಬಹಳ ಸಮಯದಿಂದ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ನಿರಾಶರಾಗೋ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳು ಏನಾದರೂ ಒಂದು ಉತ್ತಮವಾದ ಭವಿಷ್ಯ ಕೊಡುವಂತಹ ಸಮಯ. ಖಂಡಿತ ಪ್ರಯತ್ನ ಮಾಡಿದರೆ ಒಳಿತನ್ನ ಕಾಣ್ತೀರಾ. ಲಾಭಸ್ಥಾನಾಧಿಪತಿ ಕುಜ ಧನಸ್ಥಾನದಲ್ಲಿ ನೀಚನಾಗಿರ್ತಾನೆ ಸೆಪ್ಟೆಂಬರ್ 18 ನಂತರ. ಆದ್ರೂ ಕೂಡ ನೀಚಭಂಗ ರಾಜಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಪ್ರಾಪರ್ಟಿಯಿಂದ ತುಂಬಾ ಅನುಕೂಲಗಳು, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಖಂಡಿತವಾಗ್ಲೂ ಲಾಭಗಳನ್ನ ತಂದುಕೊಡುತ್ತೆ. ವ್ಯಯಾಧಿಪತಿ ಶುಕ್ರ ಸಂತಾನ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರ್ತಾನೆ. ನಿಮ್ಮ ಜ್ಞಾನದಿಂದ ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳು ಕೂಡ ಖಂಡಿತ ಒಂದು ಉತ್ತಮವಾದಂತಹ ರಿಸಲ್ಟ್ ಅನ್ನ ಕೊಡುತ್ತೆ. ಯಾಕೆಂದ್ರೆ 4th ಹೌಸ್ ಅಲ್ಲಿ ಬುಧಾದಿತ್ಯ ಯೋಗ, 5th ಹೌಸ್ ಅಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿರುವಂಥದ್ದು,
ಬುಧ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಶನಿ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬುಧಾದಿತ್ಯ ಯೋಗದ ದೃಷ್ಟಿ ಬೀಳುವಂಥದ್ದು, ಎಲ್ಲ ಕಾಂಬಿನೇಷನ್ ಮಿಥುನ ರಾಶಿಯವರಿಗೆ ಒಳಿತನ್ನ ಮಾಡುವಂತಹ ಸಮಯ. ಖಂಡಿತ ಪ್ರಯತ್ನ ಮಾಡಿ ಅಭಿವೃದ್ಧಿಗಳನ್ನ ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಈ ಮಾಸದಲ್ಲಿ ಬರುವಂತಹ ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತಾಚರಣೆಯನ್ನ ಮಾಡಿ, ಕುಜದೋಷದ ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಖಂಡಿತ ಶುಭ ಆಗತ್ತೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ಬಹಳಷ್ಟು ಶುಭ ಫಲಗಳನ್ನ ಕಾಣ್ತೀರಾ. ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡ್ಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲೆ ಇರಲಿ. ಶುಭವಾಗ್ಲಿ ವೀಕ್ಷಕರು.